ಹಲೋ ಫ್ರೆಂಡ್ಸ್, ನ್ಯೂ ಬ್ಲಾಗ್ಗೆ ಎಲ್ಲರೂ ಸ್ವಾಗತ ಅಂತ ಹೇಳ್ತಾ ಇವತ್ತು ಏನ್ ಸ್ಪೆಷಲ್ ಅಂದ್ರೆ ನಮ್ದು ಮಂಡ್ಯ ಗೌಡ್ರಿಗೂ ಮಂಡ್ಯ ಸ್ಟೈಲ್ ಸ್ಪೆಷಲ್ ಚಿಕನ್ ಮಾಡ್ತಾ. ಯಾವ ಸ್ಟೈಲ್ ಚಿಕನ್ ಇದು? कर्नाटक स्टाइल। कौन है ये लोग? कहाँ से आते हैं? कर्नाटक स्टाइल ಇದೆ. ಕಿವಿಲೆಲ್ಲ ಇದು ಮಾಡಿದ್ರ ಹೊಸ ಸ್ಟೈಲ್. ಪುದೀನ ಮತ್ತೆ ಮೆಣಸಿನಕಾಯಿ, ಇದು ಚಿಕನ್ಗೆ ಮಾಡಬೇಕಾದ ಐಟಮ್ಗಳು. ನನ್ ಮೇಲೆ ಹಣೆ ಇಟ್ಟು ನನ್ ಮೇಲೆ ಹಣೆ ಇಟ್ಟು ಹೋಗ್ತೀನಿ. ಈ ವಿಡಿಯೋದಲ್ಲಿ ಯಾರು ಸ್ಕಿಪ್ ಮಾಡಿದ್ರೆ ನೋಡಿ ಅಂತ ಹೇಳ್ತಾ ಮಾಡ್ತೀವಿ. ಮುಂದಿನ ತಯಾರಿ ಮಿಕ್ಸಿ ಹಾಕೋದು. ಚಿಕನ್ ಮಾಡೋದ್ರಲ್ಲಿ ಫಸ್ಟಿಗೆ ಮಿಕ್ಸಿಗೆ ಸ್ವಲ್ಪ ಅಷ್ಟೇ ಇದನ್ನ ಹಾಕ್ತಾರೆ, ಈರುಳ್ಳಿನ. ಅದಣ್ಣ ಬೇಕಾದ್ರೆ ಕಟ್ ಮಾಡಿದ್ರೆ ಸ್ವಲ್ಪ ಮಸಾಲೆ ಹಾಕಿದ್ರೆ ಅದು ಸ್ವಲ್ಪ ಇವಾಗ ತೋಪು ಆಯ್ತು. ಅದು ಸ್ವಲ್ಪ ಕಟ್ ಮಾಡ್ತಾರೆ. ಅದು ಯಾಕೋ ಸ್ವಲ್ಪ ನೀಟಾಗಿ ಕಟ್ ಮಾಡಿದ್ರೆ ಅಂತ ಹೇಳ್ಬೋದು. ಇಷ್ಟೊಂದು ಹಾಕ್ಬೇಕಣ್ಣ ಅದಕ್ಕೆ ಖಾರ. ಮಂಡ್ಯ ಸ್ಟೈಲ್ ಚಿಕನ್ ಮಸಾಲ ತರ್ತಿದ್ದೆ, ಮತ್ತೆ ಬೇಡ ಅಂದ್ರಲ್ಲ ಹೋಗಿ ಗಿರ್ ಅನ್ಸೋದು. ಸ್ವಲ್ಪ ನೀರ್ ಹಾಕ್ತಾರೆ, ನಿಮ್ಗೆ ಎಷ್ಟು ಬೇಕು ಅಷ್ಟೇ ಹಾಕೊಳ್ಳಿ, ಜಾಸ್ತಿ ಹಾಕೋಬೇಡಿ. ಜಾಸ್ತಿ ಹೊತ್ತು ರುಬ್ಕೊಳಕ್ ಹೋಗ್ಬೇಡಿ. ಇದರಲ್ಲಿ ಸ್ವಲ್ಪ ಬಿರಿಯಾನಿ, ಸ್ವಲ್ಪ ಎಕ್ಕೆ, ಇದಕ್ಕೇನಂತಾರೆ ನೀವು ಒಂದು ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ. ನಾವು ಎಲೆಕ್ಟ್ರಿಕಲ್ ಸ್ಟವ್ ಮೇಲೆ ಮಾಡ್ತಾ ಇದ್ದೀವಿ. ನೀವು ಒಲೆ ಮೇಲೆ ಮಾಡಿದ್ರೆ ಸ್ವಲ್ಪ ಇನ್ನೂ ಟೇಸ್ಟ್ ಬರುತ್ತೆ. ಇನ್ನೊಂದು ವಿಷಯ ಅಂದರೆ ಇದು ನೀರು ಸ್ವಲ್ಪ ಆಗಿದೆ, ಸ್ವಲ್ಪ ಗಟ್ಟಿಯಾಗಿದೆ ಅಂತ ಹೇಳ್ಬೋದು. ಮಸಾಲೆ ಫುಲ್ ಎಲ್ಲ ರೆಡಿಯಾಗಿದೆ. ಬೇಕಾಗುವಷ್ಟು ಎಣ್ಣೆ ಹಾಕಬೇಕು. ಇಷ್ಟು ಈರುಳ್ಳಿ, ಸ್ವಲ್ಪ ಪುದೀನ, ಒಳ್ಳೆ ಸ್ವಲ್ಪ ಮೆಣಸಿನ್ಕಾಯಿ. 1 kg ಚಿಕನ್ ನೀಟಾಗಿ ತೊಳ್ಕೊಂಡು ಬರ್ತೇವೆ. ಹೋಗುವ ಬನ್ನಿ. ಮಿನಿಮಮ್ ಅಂದ್ರೆ ಏನಂದ್ರೆ ಒಂದು 2 ರಿಂದ 1 ಸಲ ತೊಳೆದ್ರೆ ಸಾಕು ಚಿಕನ್ನ. ಜಾಸ್ತಿ ತೊಳೆದ್ರೆ ಅದ್ರದ್ದು ಟೇಸ್ಟ್ ಹೊರಟೋಗುತ್ತೆ ಅಂತ ಹೇಳ್ಬೋದು. ಅಂಬಾರು ಇಡ್ಬಿಟ್ಟು ಕಿಚ್ಕ ಪಚ್ಕ ಅಂತ ಕೈಯಲ್ಲಿ ಕಲಿಸ್ಬಿಟ್ಟು 1 ರಿಂದ 2 ಸಲ ಅಷ್ಟೇ ತೊಳಿತೀನಿ. ಯಾಕಂದ್ರೆ ಇದ್ರ ರಕ್ತ ಇರುತ್ತಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಹೋದ್ರೆ ಅದು ಒಂಥರ ವಾಸನೆ ಹೊರಟೋಗುತ್ತೆ. ಅದಕ್ಕೆ ನೀಟಾಗಿ ತೊಳ್ಕೊಬೇಕು ಇದನ್ನ, ಚಿಕನ್ನ. 2 ಸಲ ಸಾಕು ತೊಳೆದ್ರೆ. ಜಾಸ್ತಿ ತೊಳೆದ್ರೆ ಅದು ಸ್ವಲ್ಪ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗ್ಬೋದು. ಚಿಕನನ್ನು ನೀಟಾಗಿ ತೊಳ್ಕೊಂಡಾಯ್ತು. ಈಗ ಕುಕಿಂಗ್ ಮಾಡೋಕ್ಕೆ ಹೋಗ್ತಾ ಇದೀವಿ. ಅಣ್ಣವರು ಸ್ಟಾರ್ಟ್ ಮಾಡೋರು ಆಗಲಿಕ್ಕೆ. ಏನಂತಾನ? ಇಷ್ಟೇ ಹೀಟ್ ಬರುತ್ತೆ ಇದರಲ್ಲಿ. ಇಷ್ಟೇ ಇದು ಕುಕ್ಕರ್ ಇಷ್ಟೇ ಲಾಸ್ಟ್. ಇದು ಫ್ರೈ ಗಣ, ಇದು ಫ್ರೈ ಇದನ್ನ ತೊಳಿ. ಇದನ್ನ ಹೊತ್ಬೇಕು. ಇದು ಹೊತ್ತೆ ಕುಕ್ಕರ್. ಅದು 270 ಇದೆ, ಇದು 1200 ಇದೆ. ಇದು ಎಷ್ಟೊತ್ತರ ಫ್ರೈ ಮಾಡ್ಬೇಕಣ್ಣ? ಅಂದ್ರೆ ಕೆಂಪ್ಕಾಗ್ಬೇಕಲ್ಲ. ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್,
ಸ್ವಲ್ಪ ಹಾಕಿದ್ವಿ, ಇವಾಗ ಒಂದ್ ಸ್ವಲ್ಪ ಹಾಕ್ತಾ ಇದೀವಿ. ಮಾಡೋಣ. ಇವಾಗ ದೋಪು ಫುಲ್ ಆಯ್ತಣ್ಣ. ಕುಕ್ಕರ್ ಸ್ವಲ್ಪ ಚಿಕ್ಕದಾಯ್ತು. ಆದ್ರೂ ಒಂಚೂರು ಸ್ವಲ್ಪ ಅರಿಶಿನ ಇಲ್ಲಿದೆ. ಎಷ್ಟು ಹಾಕ್ಬೇಕು ಇದಕ್ಕೆ ಅರಿಶಿನ? ಒಂದು ಸ್ಪೂನ್ ಹಾಕ್ಲಾ? ಒಂದು ಸ್ಪೂನ್ ಹಾಕ್ಲಾ? ಎಷ್ಟು ಹಾಕ್ಲಿ? ಪಡ್ಸಾಡಿದೀನಿ, ಹಿಡ್ಕೊಳಕ್ ಆಗ್ತಿಲ್ಲ ಎರಡು ಕೈಲಿ. ಸಾಕು, ಆಮೇಲೆ ಹಾಕಬೇಕು ಫುಲ್. ವಿಜಿಲ್ ಹೊಡ್ತಾನ? ವಿಜಿಲ್ ಒಂದೇ 2 ವಿಜಿಲ್ ಹೊಡ್ಸಿದ್ರೆ ಬೇಗ ಕೂತ್ಬಿಡುತ್ತೆ. ಹಿಂಗೆ ಸ್ವಲ್ಪ ಲೇಟ್ ಆಗತ್ತವು. ನೀರೆಲ್ಲ ಬಿಟ್ಕೊಳತ್ತಲ್ಲ, ನೀರೆಲ್ಲ ಕಡಿ ಆಗತ್ತವು. ಒಂದೇ ಜಲ್ಕು ಸಾಕು. ಹೌದಾ? ಫೋನ್ ಕೈ 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 ಒಂದು ವಿಜಿಲ್ ಹೊಡಿಸ್ಬೇಕು ಈಗ ಅಷ್ಟೇ. ಒಂದು 5 ಮಿನಿಟ್ಸ್ ವಿಜಿಲ್ ಹೊಡಿಬೇಕು. ಬಿಗ್ ಬಾಸ್ ನೋಡ್ತೀರಾ? ನಿಮ್ಗೆ ಯಾರು ಇಷ್ಟ? ಇಲ್ಲ ಯಾಕಣ್ಣ, ಅವನ್ ಯಾಕೆ ಇಷ್ಟ ನಿಮ್ಗೆ? ಸೂಪರ್ ಆಗಿ ಆಟ ಆಡ್ತಾನೆ ಅದಕ್ಕೆ. ಹೌದಾ? ಬೇರೆ ಯಾರು ಇಷ್ಟ ಇಲ್ಲ ಹೋಗಾರೆ? ಯಾರೈತೆ ಯಾಕೆ ನಿಮ್ ಮಂಡ್ಯ ಸೈಡ್ ಅಂತ ಅನ್ಕೊಂಡು ಮಂಡ್ಯದವ್ರಿಗೆ ಇಷ್ಟ ಪಡ್ತೀರಾಗಾರೆ? ಯಾಕೆ ನಮ್ಮ ಮಾಳು ಇಷ್ಟವಾಗಿಲ್ಲ ನಿಮ್ಗೆ? ಓಹೋ, ನೋಡಿ ಫ್ರೆಂಡ್ಸ್, ಇವರೆಲ್ಲ ಹಿಂಗೆಲ್ಲ ಹೇಳ್ತಾರೆ. ಗಿಲ್ಲಿ ಸಪೋರ್ಟ್ ಮಾಡಿದ್ರ, ಗಿಲ್ಲಿಗಳ ಅಭಿಮಾನಿಗಳು ಯಾರಾದ್ರು ವೋಟ್ ಮಾಡಿ. ಮತ್ತೆ ಮಣ್ಣ ಹೇಳ್ತಾರೆ ಗಿಲ್ಲಿನೇ ಚೆನ್ನಾಗಿ ಆಡ್ತಾರೆ ಅಂತಂದು. ನನಗೂ ಗಿಲ್ಲಿನೇ ಇಷ್ಟ. ಸುಮ್ಮನೆ ಅವ್ರ ಹತ್ರ ಕೇಳ್ದಷ್ಟೇ. ಇವತ್ತು ಮಂಡ್ಯ ಸ್ಟೈಲ್ ಚಿಕನ್ ಮಾಡ್ತಾ ಇದೀವಿ. ಅದರಲ್ಲಿ ಇನ್ನೊಂದು ಸ್ಪೆಷಲ್ ಏನಂದ್ರೆ ಅವ್ರ ಹೆಸರು ಮಂಡ್ಯಗೌಡ ಅಂತಂದು. ಈ ವಿಡಿಯೋದಲ್ಲಿ ಏನಂದ್ರೆ ಕುಕ್ಕರ್ನ ಸ್ವಲ್ಪ ಒಂದು 5 ನಿಮಿಷ ವಿಸಿಲ್ ಹೊಡಕ್ ಬಿಟ್ಟಿದೆ ಅಂತ ಹೇಳ್ಬೋದು. ಇದು ಸರಿಯಾಗಿ ಒಂದು 10 ರಿಂದ 15 ನಿಮಿಷದಲ್ಲಿ ಒಂದು ವಿಸಿಲ್ ಹೊಡಿತೆ. ಆ ವಿಸಿಲ್ ಹೊಡೆದ್ಮೇಲೆ ಚಿಕನ್ ಪೂರ್ತಿ ಸಂಪೂರ್ಣ ಬೆಂದಿದೆ ಅಂತ ಹೇಳ್ಬೋದು ಇದರಲ್ಲಿ. ಮತ್ತೆ ಇನ್ನೊಂದು ಇದರಲ್ಲಿ ಒಂಥರ ನಾಟಿ ಸ್ಟೈಲ್ ಸರ ಸ್ಪೆಷಲ್ ಮಾಡ್ತೀನಿ ಅಂತ ಅನ್ಕೊಂಡ್ರು ಅನ್ನಗಳು. ಆದ್ರೆ ಅದು ನಾಟಿ ಸ್ಟೈಲ್ ಆಗಲಿಲ್ಲ, ಬೇರೆ ರೀತಿನ ಹಾಕಂತ ಹೇಳ್ಬೋದು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಫುಲ್ ಹೊಗೆ ಹೊಗೆ ನೋಡಿ. ಒಂದು ಕುಕ್ಕರ್ ಹೊಡಿಸಿದ್ವಿ. ಎಲ್ಲ ಟೆಕ್ನಾಲಜಿ ಯೂಸ್ ಮಾಡ್ತಾ ಇಲ್ಲ ಅವರು. ಹಿಂಗ ತೆಗೆದ್ರೆ ಟೆಕ್ನಾಲಜಿ ಯೂಸ್ ಆಗುತ್ತೆ. ನೋಡಿ ಸ್ವಲ್ಪ ಬೆಂದಿದೆ ಅಂತ ಹೇಳ್ಬೋದು. ಚಿಕನ್ ಎಲ್ಲ ಸರಿಯಾಗಿ ನೀರು ಬಿಟ್ಟೈತೆ. ಸ್ವಲ್ಪ ಟೇಸ್ಟ್ ನೋಡ್ತಾರಂತ ಇದರಲ್ಲಿ. ಇದಕ್ಕೆ ಮಸಾಲ ಸಂಪೂರ್ಣವಾಗಿ ಹಾಕ್ತಾ ಇದೀವಿ. ಪೂರ್ತಿ ಗಟ್ಟಿ ಇದೆ. ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡುವ. ನೀರ್ ಮಿಕ್ಸ್ ಮಾಡಿ ಸ್ವಲ್ಪ ಸಾಂಬಾರ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇದ್ರಲ್ಲ, ಇದು ಮಾತ್ರ ಫುಲ್ ಚೆನ್ನಾಗಿರೋ ರೆಸಿಪಿ ಅಂತ ಹೇಳ್ಬೋದು. ಹೋಮ್ ಮೇಡ್ ಹತ್ರ ಸಾಂಬಾರ್ ಮಾಡ್ತಾ ಇದೀವಿ. ನೀರ್ ಸಾಂಬಾರ್ ಆಗ್ತಿದ್ದ ಗೊತ್ತಾಗ್ತಿಲ್ಲ. ಆಚೆ ಈಚೆ ಸಾಂಬಾರ್ ನೋಡಿದಂಗ ಆಗ್ತಾರ ಅನ್ಸುತ್ತೆ. ಮೆಣಸಿನ್ಕಾಯಿ ಅದಕ್ಕೆ ಹೆಚ್ಚಿದೆ ಹಾಕಿದಾನ. ಹಚ್ಬಿಟ್ರೆ ಹಾಕೋಣ ಅಂತ ಫಸ್ಟ್ ಎಣ್ಣೆಲ್ಲ ಬೇಯಿಸ್ಬೇಕಂತದ್ದು. ಇದು ಪುದೀನ ಆಗಿದೀನ ಹಾಕುದಲ್ಲ ಲಾಸ್ಟ್ ಮೇಲೆ ಹಾಕಿದ್ವಿ. ಪುದೀನ ಮೇಲೆ ಲಾಸ್ಟ್ ಪುದೀನ ಚೆನ್ನಾಗಿ ಕುದಿ. ಗ್ಯಾಸ್ ಮೇಲೆ ಆದ್ರೆ ಒಂದು 10 ರಿಂದ 15 ನಿಮಿಷ ಆಗುತ್ತೆ. ಕುಕ್ಕರ್ ಮೇಲೆ ಆದ್ರೆ ಸ್ವಲ್ಪ ಒಂದು ಬೇಗ ಆಗ್ಬೋದು ಅಂತ ಅನ್ಬೋದು. ಇದರಲ್ಲಿ ಈ ತರ ಆಗಿದೆ ಅಂತ ಹೇಳ್ಬೋದು. ಸ್ವಲ್ಪ ಕಲರ್ ಬಂದಿದೆ ನೋಡಿ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ? ಇದು ಚೆನ್ನಾಗಿದೆ ಅಂತ ಟೇಸ್ಟ್ ಮಾಡ್ತಾರ ಅಣ್ಣ? ಹೇಗಿದೆ ಅಣ್ಣ? ನಿಮ್ಗೆ ಏನ್ ಅನಿಸ್ತದೆ? ಇದು ಚೆನ್ನಾಗಿದೆ ಅಂತ ಟೇಸ್ಟ್ ಮಾಡ್ತಾರ ಅಣ್ಣ? ಹೇಗಿದೆ ಅಣ್ಣ ಉಪ್ಪು ಖಾರ? ಮುಂದೆ ಸ್ವಲ್ಪ
ಈ ಟೈಮಲ್ಲಿ ಹಾಕ್ಬೇಕು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲಿ ಇವತ್ತಿನ ಬ್ಲಾಗಲ್ಲಿ ಏನೇನು ಮಾತಾಡಿದೆ ಅಂತಂದು ಸ್ವಲ್ಪ ವಾಯ್ಸ್ ಕ್ಲಾರಿಟಿ ಅಷ್ಟೊಂದಿಲ್ಲ. ಇದು ನನ್ನ ಫಸ್ಟ್ ಮಿನಿ ಬ್ಲಾಗ್ ಆಗಿದೆ. ಯಾರು ಹೊಸೊಬ್ರು ನನ್ನ ಚಾನಲ್ ನೋಡ್ತಾ ಇದ್ದಾರೆ ತಪ್ಪಾಗಿ ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ಕ್ಯೂರಿಯಾಸಿಟಿ ಇಂದ ಹೇಳಿದ್ದೀನಿ, ಆದರೆ ಸ್ವಲ್ಪ ಮಿಸ್ಟೇಕ್ ಆಗಿದೆ, ಸ್ವಲ್ಪ ಹೊಟ್ಟೆ ಹಾಕೊಳ್ಳಿ. ಮುಂದಿನ ವಿಡಿಯೋ ಸಿಗುವ. सो हेलो फ्रेंड्स, वेलकम टू माय फर्स्ट ब्लॉग. सो जैसा कि थंबनेल और टाइटल देख के आपको पता चल ही गया होगा कि मेरा फर्स्ट ब्लॉग है.